ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ಒಂದು ವಿಡಿಯೋಲ್ಲಿ KSOU ಯೂನಿವರ್ಸಿಟಿ ಯಾವ ರೀತಿ ಸೆಮಿನಾರ್ನ ಕಂಡಕ್ಟ್ ಮಾಡುತ್ತೆ ಆ್ಯಂಡ್ ಎಲ್ಲಿ ಹೇಗೆ ಆ್ಯಂಡ್ ಇದು ಕಷ್ಟವಾಗಿರುತ್ತಾ ಆ್ಯಂಡ್ ಸುಲಭವಾಗಿರುತ್ತಾ, ಈಸಿಯಾಗಿ ನಾವು ಕ್ರ್ಯಾಕ್ ಮಾಡ್ಬೋದಾ, ಯಾವ ರೀತಿ ಕ್ವೆಶನ್ಸ್ ಯಾರು ಕೇಳ್ತಾರೆ, ಎಷ್ಟು ಜನದ ಮುಂದೆ ಕೇಳ್ತಾರೆ, ಇಸ್ ಇಟ್ ಪ್ರೈವೇಟಾಗಿರುತ್ತಾ ಇಲ್ಲ ಎಲ್ಲರ ಮುಂದೆ ಪಬ್ಲಿಕ್ ಎಲ್ಲ ಸ್ಟೂಡೆಂಟ್ಸ್ ಮುಂದೆ ಕೇಳ್ತಾರಾ, ಹೇಗೆ ನಾವು ಮೈಸೂರು ಯೂನಿವರ್ಸಿಟಿಗೆ ಹೋಗ್ಬೇಕಾ ಇಲ್ಲ ಬ್ಯಾಂಗ್ಳೂರಲ್ಲೇ ನಾವಿರೋ ಲೊಕೇಶನ್ ಯಾರು ಬೈ ಕೊಡ್ತಾರೆ ಹೇಗೆ ಅನ್ನೋದು ಈ ಒಂದು ಸಣ್ಣ ಪುಟ್ಟ ಕ್ವೆಶನ್ಸ್ಗೆ ಈ ಒಂದು ವಿಡಿಯೋ ಮಾಹಿತಿ ಕೊಡ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡಿದಿರ ಎಂಡ್ವರೆಗೂ ನೋಡಿ. ಆ್ಯಂಡ್ ಸೆಮಿನಾರ್ ಅಂದರೆ ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೀನಿ, ಸೆಮಿನಾರ್ ಅಂತಂದರೆ ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ ಆ್ಯಂಡ್ ಪ್ರಾಜೆಕ್ಟ್ ವರ್ಕಿಗೆ 10 ಮಾರ್ಕ್ಸ್ ಇರುತ್ತೆ. ಸೊ ಸೆಮಿನಾರ್ ಆ್ಯಂಡ್ ಪ್ರಾಜೆಕ್ಟ್ ಮಾರ್ಕ್ಸ್ 10 ಮಾರ್ಕ್ಸ್, ಈ 20 ಮಾರ್ಕ್ಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಇನ್ ಕೇಸ್ ನಾವು ರೈಟಿಂಗಲ್ಲಿ ಏನಾದರೂ ಒಂದು ಸ್ವಲ್ಪ ಲೆಸ್ ಮಾರ್ಕ್ಸ್ ತೊಗೊಂಡ್ರೂ ಕೂಡ ನಮಗೆ ಈ ಒಂದು 20 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರೂ ಸೆಮಿನಾರ್ನ ಸ್ಕಿಪ್ ಮಾಡಬೇಡಿ ಆ್ಯಂಡ್ ಪ್ರಾಜೆಕ್ಟ್ ವರ್ಕ್ ಕೂಡ ಈಸಿಯಾಗಂತೂ ತೊಗೊಳ್ಳೇಬೇಡಿ. ಬಿಕಾಸ್ ಫಸ್ಟ್ ಸೆಮಿಸ್ಟರ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ ನಾನು ಸೆಮಿನಾರ್ ಅಟೆಂಡ್ ಮಾಡಿಲ್ಲ. ಥರ್ಡ್ ಸೆಮಿಸ್ಟರ್ ಕೂಡ ನಾನು ಸೆಮಿನಾರ್ ಅಟೆಂಡ್ ಮಾಡಿಲ್ಲ. ಆಮೇಲೆ ನಾನು ಥರ್ಡ್ ಸೆಮಿಸ್ಟರ್ ಬರಿಬೇಕಾದ್ರೆ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು, ಆವಾಗ ಬೇಜಾರಾಯಿತು. ಆ್ಯಂಡ್ ಆಲ್ಸೋ ಕಡಿಮೆ ಮಾರ್ಕ್ಸ್ ಇರಲಿ, ಪೇಪರ್ ಟಫ್ ಇತ್ತು. ಹಾಗಾಗಿ ನನಗೆ ಈ ಒಂದು ಗ್ರೇಸ್ ಮಾರ್ಕ್ಸ್ ಇದ್ದಿದ್ದರೆ ಚೆನ್ನಾಗಿರೋದಲ್ಲ, ಇನ್ನೂ ಒಂದು ಸ್ವಲ್ಪ ಬಂದಿರೋದಲ್ವ, ಜಸ್ಟು ಮಿಸ್ ಆಗೋ ಥರ ಇತ್ತು. ಸೊ ಆ ಒಂದು ಬೈಕೆ ನಾನು ಫೋರ್ತ್ ಸೆಮಿಸ್ಟರಲ್ಲಿ ಸೆಮಿನಾರ್ನ ಅಟೆಂಡ್ ಮಾಡಿದ್ದೀನಿ. ಸೊ ನೀವು ದಯವಿಟ್ಟು ಈ ಒಂದು ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ಕಷ್ಟ ಆದರೂ ಕೂಡ ನೀವು ಕೆಲಸಕ್ಕೆ ಹೋಗ್ತಿದ್ರು ಕೂಡ ಒನ್ ಡೇ ಲೀವ್ ಹಾಕಿಬಿಟ್ಟು ಹೋಗಿ ಅಟೆಂಡ್ ಮಾಡ್ಕೊಂಡು ಬನ್ನಿ. ಮೋಸ್ಟ್ ಆಫ್ ದ ಟೈಮ್ ಇದು ಸ್ಯಾಟರ್ಡೇಸ್ ಇರುತ್ತೆ ಸೆಮಿನಾರು. ಸೊ ನೀವು ಹೋಗಿ ಅಟೆಂಡ್ ಮಾಡ್ಕೊಂಡು ಬನ್ನಿ. ಸೊ ಮಿಸ್ ಮಾಡಬೇಡಿ. ಈ ಒಂದು 10 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ಅನಿಸಿಲ್ಲ ಅಂದರೂ ಕೂಡ ಆವಾಗ ಅನಿಸುತ್ತೆ ನಿಮಗೆ. ಓಕೆ, ಸೊ ಈ ಸೆಮಿನಾರ್ ಏನು 10 ಮಾರ್ಕ್ಸ್ ಅಂತೆಲ್ಲ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಅಟೆಂಡ್ ಮಾಡಿ. ಆ್ಯಂಡ್ ಸೆಮಿನಾರ್ ಬಂದುಬಿಟ್ಟು ಸೇಮ್ ಪ್ರಾಜೆಕ್ಟ್ ವರ್ಕು ಮತ್ತು ಸೆಮಿನಾರ್ ಟಾಪಿಕ್ಸ್ ಏನೇನಿರುತ್ತೆ ಅನ್ನೋದೆಲ್ಲ ಅವರೊಂದು PDF ಶೀಟಲ್ಲಿ ನಿಮಗೆ ಗ್ರೂಪಲ್ಲಿ ಶೇರ್ ಮಾಡ್ತಾರೆ. ನೋಡ್ಕೋಬೇಕು, ಆ ಸೆಮಿನಾರ್ ಟಾಪಿಕ್ಸ್ ಎಲ್ಲ ನೀವು ಬರಿಬೇಕು. ಸೊ ಒಂದು ಪ್ರಾಜೆಕ್ಟ್ ವರ್ಕ್ ಥರ ಮಾಡ್ಕೊಂಡು ಹೋಗಿ ಅಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಅಲ್ಲಿ ನಿಮಗೆ ಕರೀತಾರೆ. ಸೊ ಯಾವ ಡೇ ಹೋಗಬೇಕು ನೀವು ಆ್ಯಂಡ್ ರೀತಿ ಮಾಡಬೇಕು. ಅದು ಸೆಮಿನಾರ್ ಟಾಪಿಕ್ಸ್ ಕೊಡ್ತಾರೆ ನಿಮಗೆ. ಸೆಮಿನಾರ್ ಟಾಪಿಕ್ಸ್ ಕೊಟ್ಟ ಮೇಲೆ ನೀವು ಅದನ್ನು ಬರ್ಕೊಂಡು ಒಂದು ಎಲ್ಲ ಸಬ್ಜೆಕ್ಟ್ಸ್ದು ಸೆಮಿನಾರ್ ನೀವು ಬರ್ಕೊಂಡು ಅಲ್ಲೋಗಿ ಸಬ್ಮಿಟ್ ಮಾಡಬೇಕು. ನಿಮಗೆ ಕರೀತಾರೆ. ನಾನು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನನಗಿದ್ದಿದ್ದು ನಾಗರಬಾವಿ ಸೈಡು. ಸೊ ಅಲ್ಲಿ ಹೋಗಿದ್ದೆ ನಾನು. ಅಲ್ಲೋಗಿ ಸೆಮಿನಾರ್ ಅಟೆಂಡ್ ಮಾಡಬೇಕು. ಲೈಕ್ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಟೀಚರ್ ಬರ್ತಾರೆ, ಒಬ್ಬೊಬ್ಬರನ್ನೇ ಕರೆದು ಲೈಕ್ ಎಲ್ಲರಿಗೂ ಕೇಳಿಸೋ ಥರ ಯಾವುದಾದ್ರೂ ಒಂದು ಟಾಪಿಕ್ ಚೂಸ್ ಮಾಡಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಹೋಗಬೇಕು, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಆ್ಯಂಡ್ ಭಯಪಡೋ ಅಂಥದ್ದೇನಿಲ್ಲ. ಸೊ ಆರಾಮ್ಸೆ ಆಗುತ್ತೆ. ನಿಮ್ಗೇನು ಬರುತ್ತೋ ಅದನ್ನು ಧೈರ್ಯವಾಗಿ ಅಲ್ಲಿ ಹೇಳಿ ಮಾರ್ಕ್ಸ್ ಕೊಡ್ತಾರೆ. ಸೊ ನೀವು ಹೇಳಬೇಕು, ನೀವು ಎಕ್ಸ್ಪ್ಲೈನ್ ಮಾಡಬೇಕು ನೀಟಾಗಿ ಅಷ್ಟೇ. ನೀವೇನು ಬರ್ಕೊಂಡು ಹೋಗಿರ್ತೀರೋ ಅದನ್ನೇ ನೀಟಾಗಿ ಜನ್ರಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಓದ್ಕೊಂಡು ಹೋಗೋದಲ್ಲ, ಜನ್ರಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ. ಸಿಂಪಲ್, ಇನ್ನೇನಿರಲ್ಲ. ಆ್ಯಂಡ್ ಹೌದು ಭಯ ಆಗುತ್ತೆ, ಆ ಒಂದು ಸ್ಟೇಜ್ ಫಿಯರ್ ಇರುತ್ತೆ. ಬಟ್ ಇಟ್ಸ್ ಓಕೆ. ಎಲ್ಲರೂ ಎಲ್ಲರೂ ನಮ್ಮ ಥರದವ್ರು ಇರ್ತಾರೆ ಅಲ್ಲಿ. ಸೊ ಆರಾಮ್ಸೆ ಕ್ರ್ಯಾಕ್ ಮಾಡ್ಬೋದು. ಸೆಮಿನಾರ್ ಕೂಡ ಏನಷ್ಟು ಭಯ ಇರಲಿಲ್ಲ. ನಾನು ಯಾಕೆ ಸ್ಕಿಪ್ ಮಾಡಿದ್ದು ಅಂದರೆ, ನಾನು ಸೆಮಿನಾರ್ ಲೈಟ್ ತೊಗೊಂಡೆ ಆ್ಯಂಡ್ ಬಿಡು 10 ಮಾರ್ಕ್ಸ್ ತಾನೆ ಅಂತ ಕೇರ್ಲೆಸ್ ಮಾಡಿದೆ. ಆ್ಯಂಡ್ ನನಗೆ ಟೈಮ್ ಕೂಡ ಇರ್ತಾ ಇರಲಿಲ್ಲ, ಯಾಕಂದರೆ ಸಮ್ಟೈಮ್ಸ್ ವೀಕ್ ಡೇ ಸಿಕ್ಕೊಂಬಿಡೋರು. ಸೊ ಹಾಗಾಗಿ ನಾನು ಲೈಟಾಗಿ ತೊಗೊಂಡ್ಬಿಟ್ಟೆ ಏನು ಸೆಮಿನಾರ್ ಅಂತ. ಬಟ್ ಪ್ರಾಜೆಕ್ಟ್ ವರ್ಕ್ನ ವಿತೌಟ್ ಮಿಸ್ ನಾನು ಬರೆದಿದ್ದೀನಿ. ಪ್ರಾಜೆಕ್ಟ್ ವರ್ಕ್ ಕೂಡ ಅಷ್ಟೇ ಒಂದು PDF ಶೇರ್ ಮಾಡ್ತಾರೆ. ಈ ಕ್ವೆಶನ್ಸ್, ಈ ಟಾಪಿಕ್ಸ್ ಬಗ್ಗೆ ನಾವು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಕ್ವೆಶನ್ಸ್ ಕೊಡ್ತಾರೆ. ಆ ಕ್ವೆಶನ್ಸ್ಗೆ ನೀವು ಆನ್ಸರ್ ಬರ್ಕೊಂಡು ನೀಟಾಗಿ ಲೇಬಲ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಒಂದೊಂದು ಸ್ಕ್ಯಾನ್ ಮಾಡಿ ಪೋರ್ಟಲಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಮ್ಟೈಮ್ಸ್ ಏನಾದರೂ ಪೋರ್ಟಲ್ ವರ್ಕ್ ಆಗಿಲ್ಲ ಅಂದರೆ ನಾವು ಡೈರೆಕ್ಟ್ ಅವ್ರಿಗೆ ಕೊರಿಯರ್ ಮಾಡಬೇಕಾಗುತ್ತೆ. ಸೊ ಇಷ್ಟು. ಸೊ ಸೆಮಿನಾರ್ ಕೂಡ ಮತ್ತು ಪ್ರಾಜೆಕ್ಟ್ ವರ್ಕ್ನ ಎರಡನ್ನೂ ಮಿಸ್ ಮಾಡಿ ದಯವಿಟ್ಟು ಬರೀರಿ. ಇಷ್ಟಿಷ್ಟೇ ಪೇಜಸ್ ಅಂತೇನಿಲ್ಲ. ಅಟ್ಲೀಸ್ಟ್ ಒಂದೊಂದು ಕ್ವೆಶನ್ಗೆ 2 ಪೇಜಸ್ ಆನ್ಸರ್, ಪ್ರಾಜೆಕ್ಟ್ ವರ್ಕ್ ಈ ಥರ ನೀಟಾಗಿ ಮಾಡಿ ಸೊ ಮಾರ್ಕ್ಸ್ ಕೊಡ್ತಾರೆ. ಸೊ ಸೆಮಿನಾರ್ ಮತ್ತು ಪ್ರಾಜೆಕ್ಟ್ ವರ್ಕ್ ಈಸಿಯಾಗಿ ಆಗೋಗುತ್ತೆ. ಏನು ನೀವು ಟೆನ್ಷನ್ ಪಡೋ ಅವಶ್ಯಕತೆಯೇ ಇಲ್ಲ.
ಆ್ಯಂಡ್ ಸ್ವಲ್ಪ ಟೈಮ್ ಫ್ರೀ ಮಾಡ್ಕೋಬೇಕು. ಆ್ಯಂಡ್ ಇದಕ್ಕೆ ಡೆಡ್ಲೈನ್ಸ್ ಇರುತ್ತೆ ಸೆಮಿನಾರ್ಗೆ ಮತ್ತು ಪ್ರಾಜೆಕ್ಟ್ ವರ್ಕ್ಸ್ಗೆ ಇಷ್ಟರಲ್ಲಿ ಸಬ್ಮಿಟ್ ಮಾಡಬೇಕು ಅಂತ. ಎನ್ಶೋರ್ ನೀವು ಅದು ಆ ಒಂದು ಸಮಯದೊಳಗಡೆ ಸಬ್ಮಿಟ್ ಮಾಡ್ತೀರಾ ಅಂತ. ಸೊ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಈವನ್ ಅದು ವರೆದಿಲ್ಲ ಅಂದರೂ ಕೂಡ ಸೊ ನೀವು ಏನು ಕಂಪ್ಲೀಟ್ ಮಾಡಿ ವಿತೌಟ್ ಮಿಸ್. ಆ್ಯಂಡ್ ಸೆಮಿನಾರ್ ಅಟೆಂಡ್ ಮಾಡಿ ಪ್ರಾಜೆಕ್ಟ್ ವರ್ಕ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಕ್ವೆಶನ್ ಪೇಪರ್ ಟಫ್ ಇದ್ದಾಗ ಇವು ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಸೊ ಮಿಸ್ ಮಾಡಬೇಡಿ. ಯಾಕೆ ರಿಪಿಟೇಟಿವ್ಲಿ ಹೇಳ್ತಿದ್ದೀನಿ ಅಂದರೆ ಬಿಕಾಸ್ ನಾನು ಮಿಸ್ ಮಾಡಿಕೊಂಡು ನಾನು ರಿಗ್ರೆಟ್ ಆಗಿದ್ದೀನಿ. ಸೊ ಇದಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾರ್ಕ್ಸ್ ಬಂದಿರೋದು, ಚೆನ್ನಾಗಿ ಬಂದಿರೋದು ಅಂತೆಲ್ಲ. ಬಟ್ ಇಟ್ಸ್ ಓಕೆ, ನೀವು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೆಮಿನಾರ್ ಬಗ್ಗೆ ಇಷ್ಟೇ. ಇನ್ನೂ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ ನಿಮ್ಮ ಮೈಂಡ್ಸಲ್ಲಿ ಸೊ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಓಕೆ, ಸೊ ಇದು ಬಂದುಬಿಟ್ಟು ಸೆಮಿನಾರ್ದು ಟೈಮ್ ಟೇಬಲ್. ಇಲ್ಲಿ ನೋಡಿ ನೀವು ಎಲ್ಲೆಲ್ಲಿಂದ ಅಟೆಂಡ್ ಮಾಡ್ಬೋದು ಅಂತೆಲ್ಲ ಫುಲ್ ಡೀಟೇಲ್ಸ್ ಇದೆ. ಪ್ಲೇಸ್ ಇದೆ ಆ್ಯಂಡ್ ಟೈಮಿಂಗ್ಸ್ ಇದೆ, ಯಾವ ಸ್ಕೂಲಲ್ಲಿ ಕಂಡಕ್ಟ್ ಮಾಡ್ತಾರೆ ಅನ್ನೋದೆಲ್ಲ ಇದೆ. ಸೊ ಅದ್ರ ಬೇಸ್ ಮೇಲೆ ನೀವು ನೋಡಿಕೊಂಡು ಹೋಗ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಟೈಮಿಂಗ್ಸ್ ಕೂಡ ಇದೆ ನೋಡಿ. MBHC 4-1 4-2 ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ದಿವಸ ಇರುತ್ತೆ. ಆ್ಯಂಡ್ ಕೆಲವೊಂದು ಪ್ಲೇಸಸಲ್ಲಿ ಕೆಲವೊಂದು ಡಿಫ್ರೆಂಟ್ ಡೇಟ್ಸ್ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಟೈಮಿಂಗ್ಸ್ ಇರುತ್ತೆ. ಸೊ ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಹೋಗಬೇಕು, ಯಾವ ಪ್ಲೇಸಿಗೆ ಯಾವಾಗಿರುತ್ತೆ ಅಂತೆಲ್ಲ. ಆ್ಯಂಡ್ ನೋಡಿ ಇಲ್ಲಿ ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಇದನ್ನೆಲ್ಲ ಕೇರ್ಫುಲ್ಲಾಗಿ ನೋಡಿಕೊಂಡು ಅಟೆಂಡ್ ಮಾಡಬೇಕು. ಆ್ಯಂಡ್ ಡೇಟ್ಸ್ ಎಲ್ಲ ಆಲ್ ದ ಕಂಪ್ಲೀಟ್ ಡೀಟೇಲ್ಸ್ ಅವ್ರು PDF ಪ್ರೊವೈಡ್ ಮಾಡ್ತಾರೆ. ಇದು ಬಂದುಬಿಟ್ಟು ಸೆಮಿನಾರ್ ಟಾಪಿಕ್ಸ್. ಸೊ ನೀವು ಯಾವ ಟಾಪಿಕ್ ಮೇಲೆ ಸೆಮಿನಾರ್ ಮಾಡ್ಕೊಂಡು ಹೋಗಬೇಕು. ಈಚ್ ಸಬ್ಜೆಕ್ಟ್ಗೂ 2 ಕ್ವೆಶನ್ ಅಷ್ಟೇ ಇರುತ್ತೆ. ಸೊ ಜಾಸ್ತಿ ಏನಿರಲ್ಲ. ಸೊ ನೀವು ಒಂದು ಕ್ವೆಶನ್ ಇರುತ್ತೆ. ನೋಡಿ, ಫಸ್ಟ್ ಒಂದು ಕ್ವಾಲಿಟಿ ಆ್ಯಂಡ್ ಆಪರೇಷನಲ್ ಮ್ಯಾನೇಜ್ಮೆಂಟ್ಗೆ 2 ಕ್ವೆಶನ್ ಇದೆ. ಅದರಲ್ಲಿ ಯಾವುದಾದ್ರೂ ಒಂದು ಬರಿಬೇಕು ಅಂತಿದೆ. ಸೊ ಅಷ್ಟೇ, ಒಂದೊಂದೇ ಕ್ವೆಶನ್ ಇರುತ್ತೆ. ಅದ್ರ ಬಗ್ಗೆ ನೀವು ಅಲ್ಲಿ ಹೋಗಿ ಸ್ಪೀಚ್ ಕೊಡಬೇಕು. ಸೊ ನೀವೇನು ಬರ್ಕೊಂಡು ಹೋಗಿರ್ತೀರ ಅದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸೆಮಿನಾರ್ ಮುಗಿಯುತ್ತೆ. 6 ಸಬ್ಜೆಕ್ಟ್ ಇದ್ದರೆ 6 ಸಬ್ಜೆಕ್ಟ್ಗೂ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಒಂದೇ ದಿವಸ ಇರ್ಬೋದು, ಇಲ್ಲಾಂದರೆ 2-3 ಡೇಸ್ ಇರ್ಬೋದು. ಸಮ್ಟೈಮ್ಸ್ 4 ಡೇಸ್ ಆರ್ 5 ಡೇಸ್ ಈ ಥರ ಆದರೂ ತೊಗೊಳುತ್ತೆ. ಸೊ ಅಟ್ಲೀಸ್ಟ್ 1 ಡೇಗೆ 2 ಸಬ್ಜೆಕ್ಟ್ ಆದರೂ ನೀವು ಸೆಮಿನಾರ್ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು.